ಮಕ್ಕಳಿಗಾಗಿ ರಾಮಾಯಣ ಭಾಗ 5. ಸೀತಾರಾಮರು ಲಕ್ಷ್ಮಣನೊಂದಿಗೆ ವನವಾಸಕ್ಕೆ ತೆರಳುವ ಸಂದರ್ಭ. ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕತೆ ನಿಮಗಿಷ್ಟವಾದಲ್ಲಿ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಿಂದಿನ 4 ಭಾಗಗಳನ್ನು ನೋಡಿಕೊಂಡು ನಂತರ ಈ ಭಾಗಕ್ಕೆ ಬಂದರೆ ಕತೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಈಗ ಮುಂದಿನ ಭಾಗವನ್ನು ನೋಡೋಣ. ಹಿಂದೊಮ್ಮೆ ತನ್ನ ಆಪತ್ಕಾಲದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ಕೈಕೇಯಿಗೆ ನೀಡಿದ ವಾಗ್ದಾನದ ಬದಲಾಗಿ ರಾಮನ ಪಟ್ಟಾಭಿಷೇಕದ ಹಿಂದಿನ ದಿನ ಅವಳು ತನ್ನ 2 ಕೋರಿಕೆಗಳನ್ನು ಈಡೇರಿಸುವಂತೆ ದಶರಥನಲ್ಲಿ ಕೇಳಿದಾಗ ದಶರಥ ಕಂಗಾಲಾಗಿದ್ದ. ಏಕೆಂದರೆ ಅವಳು ರಾಮ 14 ವರ್ಷಗಳ ವನವಾಸಕ್ಕೆ ಹೋಗಬೇಕೆಂಬ ಕೋರಿಕೆಯನ್ನು ಇರಿಸಿದ್ದಳು. ದಶರಥ ಇದನ್ನು ಸಹಿಸಲಾರದವನಾಗಿದ್ದ. ಆದರೆ ಶ್ರೀರಾಮ ಸಂತೋಷದಿಂದ ತಾನು ವನವಾಸಕ್ಕೆ ಹೋಗಲು ತಯಾರಿರುವುದಾಗಿ ಹೇಳಿ ಭರತನನ್ನು ಕರೆಸುವಂತೆ ಹೇಳಿದ್ದ. ಕೈಕೇಯಿ ಅತ್ಯಂತ ಸಂತೋಷದಲ್ಲಿದ್ದಳು, ಏಕೆಂದರೆ ರಾಮ ಅವಳ 2 ಇಚ್ಛೆಗಳನ್ನು ನಡೆಸಿಕೊಡಲು ತಯಾರಾಗಿದ್ದ. ಹೇಳಿದಳು, ರಾಮ, ನಾನು ಭರತನನ್ನು ಬರುವಂತೆ ಹೇಳಿ ಕಳಿಸುತ್ತೇನೆ. ಅಷ್ಟರಲ್ಲಿ ನೀನು ಅಯೋಧ್ಯೆಯನ್ನು ಬಿಟ್ಟು ಹೋಗಲು ತಯಾರಾಗು. ಇದನ್ನು ಕೇಳಿದ ದಶರಥ ಮತ್ತಷ್ಟು ದುಃಖದಿಂದ ಕೂಗಿದ, ಕೈಕಾ, ಇಷ್ಟೊಂದು ಕ್ರೂರಳಾಗಬೇಡ. ಅವನಿಗೆ ಸರಿಯಾಗಿ ನಿಂತುಕೊಳ್ಳಲು ಸಾಧ್ಯವಿಲ್ಲದಂತಾಗಿತ್ತು. ಶ್ರೀರಾಮ ತಂದೆಯ ಬಳಿ ಓಡಿ ಹೋಗಿ ಪ್ರೀತಿಯಿಂದ ಅವರನ್ನು ತಬ್ಬಿಕೊಂಡು ನುಡಿದ, ತಂದೆಯವರೇ, ಏತಕ್ಕಾಗಿ ಇಷ್ಟೊಂದು ಚಿಂತಿಸುತ್ತಿರುವಿರಿ? ಪಿತೃವಾಕ್ಯ ಪರಿಪಾಲಿಸಿ ಗೌರವಿಸಬೇಕಾಗಿರುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯವಲ್ಲವೇ ಎಂದು ಹೇಳಿ ಕೈಕೇಯಿಯ ಕಡೆ ತಿರುಗಿ, ಅಮ್ಮ, ನನಗೆ ಸ್ವಲ್ಪವೇ ಸಮಯ ಕೊಡಿ. ನಾನು ನನ್ನ ಸ್ವಂತ ತಾಯಿ ಕೌಶಲ್ಯೆ ಮತ್ತು ನನ್ನ ಪತ್ನಿ ಸೀತಾಳೊಂದಿಗೆ ಮಾತನಾಡಿ ಈಗ ಬರುತ್ತೇನೆ ಎಂದು ಅವರಿಬ್ಬರಿಗೂ ನಮಸ್ಕರಿಸಿ ಅಲ್ಲಿಂದ ತೆರಳುತ್ತಾನೆ. ವಿಷಯ ತಿಳಿದ ಕೌಶಲ್ಯೆ ದುಃಖ ತಪ್ತಳಾಗಿ, ಅಯ್ಯೋ ರಾಮ, ನನ್ನ ಮಗು, ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ? ನನ್ನನ್ನೂ ನಿನ್ನೊಂದಿಗೆ ಕಾಡಿಗೆ ಕರೆದುಕೊಂಡು ಹೋಗು ಎಂದೆಲ್ಲ ಹೇಳಿ ಪ್ರಲಾಪಿಸತೊಡಗಿದಳು. ಲಕ್ಷ್ಮಣನಂತೂ ಕೋಪದಿಂದ ಕುದಿಯತೊಡಗಿದ. ತಂದೆಯವರೇಕೆ ಅಣ್ಣ ರಾಮನನ್ನು ಕಾಡಿಗೆ ಕಳಿಸುತ್ತಿದ್ದಾರೆ? ಅವರಿಗೆ ಭರತನ ಭಯವೇ? ಹಾಗೇನಾದರೂ ಆಗಿದ್ದಲ್ಲಿ ನಾನು ಭರತ ಮತ್ತು ಅವನ ಬೆಂಬಲಿಗರನ್ನು ನಾಶಪಡಿಸಿ ಬಿಡುತ್ತೇನೆ ಎಂದು ಗರ್ಜಿಸಿದ. ಆದರೆ ಶ್ರೀರಾಮ ಅದಕ್ಕೆ ಒಪ್ಪದೆ ತನ್ನ ತಂದೆಯವರು ನೀಡಿದ ವಚನವನ್ನು ನಡೆಸಿಕೊಡುವುದು ತನ್ನ ಕರ್ತವ್ಯ ಎಂದು ದೃಢವಾಗಿ ತಿಳಿಸಿ ಹೇಳಿ ಲಕ್ಷ್ಮಣನನ್ನು ಸಮಾಧಾನಗೊಳಿಸಿದ. ಇದನ್ನೆಲ್ಲ ಕೇಳುತ್ತಿದ್ದ ಕೌಶಲ್ಯಗೆ ಅತೀವ ದುಃಖ. ರಾಮನಂತಹ ರಾಜಕುಮಾರ ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿಂದುಕೊಂಡು ಚಾಪೆಯ ಮೇಲೆ ಮಲಗಿ ಅತ್ಯಂತ ಸರಳ ಜೀವನ ಜೀವಿಸಬೇಕೇ ಎಂಬುದು ಅವಳ ಪರಿತಾಪ. ಆದರೆ ರಾಮ ಯಾರ ಮಾತನ್ನೂ ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಪಿತೃವಾಕ್ಯ ಪರಿಪಾಲನೆಯೊಂದೇ ಅವನ ಉದ್ದೇಶವಾಗಿತ್ತು. ಹಾಗಾಗಿ ಅವಳು ಬೇರೆ ದಾರಿ ಕಾಣದೆ ಭಾರವಾದ ಹೃದಯದಿಂದ ಅವಳ ಪ್ರೀತಿ ಪಾತ್ರ ಮಗನನ್ನು ಬೀಳ್ಕೊಟ್ಟಳು. ತಾಯಿಯಿಂದ ಬೀಳ್ಕೊಟ್ಟ ಶ್ರೀರಾಮ ಪತ್ನಿ ಸೀತಾಳೊಂದಿಗೆ ಮಾತನಾಡಲು ತೆರಳಿದ. ಈಗ ರಾಜನಾಗುವವನು ಭರತ ಮತ್ತು ಶ್ರೀರಾಮ ಕಾಡಿಗೆ ತೆರಳಬೇಕಾಗಿದೆ ಎಂದು ತಿಳಿದ ತಕ್ಷಣ ಸೀತೆ ತಾನೂ ಕೂಡ ಶ್ರೀರಾಮನೊಂದಿಗೆ ಕಾಡಿಗೆ ತೆರಳುವುದಾಗಿ ನಿರ್ಧರಿಸಿದಳು. ಶ್ರೀರಾಮ, ಬೇಡ ಜಾನಕಿ, ನೀನು ಕಾಡಿಗೆ ಬರುವುದು ಬೇಡ. ನನ್ನ ಬಗ್ಗೆ ಚಿಂತಿಸಬೇಡ. ನೀನು ಇಲ್ಲಿಯೇ ಇದ್ದು ನನ್ನ ತಂದೆ ತಾಯಂದಿರು ಹಾಗೂ ನನ್ನ ತಮ್ಮಂದಿರ ಕಡೆ ಗಮನ ಹರಿಸಿಕೊಂಡು ಅರಮನೆಯಲ್ಲಿ ಆರಾಮವಾಗಿರು. ನಾನು 14 ವರ್ಷಗಳ ನಂತರ ಕ್ಷೇಮವಾಗಿ ಹಿಂತಿರುಗುತ್ತೇನೆ ಎಂದು ಹೇಳಿ ಅವಳನ್ನು ಕಾಡಿಗೆ ಬರದಂತೆ ತಡೆಯಲು ಪ್ರಯತ್ನಿಸಿದ. ಆದರೆ ಸೀತೆ, ಸ್ವಾಮಿ, ನಾನು ನಿಮ್ಮನ್ನು ನೆರಳಿನಂತೆ ಹಿಂಬಾಲಿಸುವವಳಿದ್ದೇನೆ. ನೀವಿಲ್ಲದಿದ್ದಲ್ಲಿ ಅರಮನೆಯ ಯಾವುದೇ ಸುಖ ಸಾಧನಗಳು ನನಗೆ ಸಂತೋಷ ಕೊಡಲಾರವು. ನೀವೆಲ್ಲಿ ಇರುತ್ತೀರೋ ಅಲ್ಲಿಯೇ ನನಗೆ ಸ್ವರ್ಗ ಸುಖ. ನಾನು ನಿಮ್ಮೊಂದಿಗೆ ಬರುವವಳಿದ್ದೇನೆ ಎಂದು ದೃಢವಾಗಿ ಹೇಳಿದಳು. ಬೇಡ ಸೀತೆ, ಕಾಡಿನಲ್ಲಿ ಕ್ರೂರ ವನ್ಯ ಮೃಗಗಳಿರುತ್ತವೆ. ಮೃದು ಹಾಸಿಗೆಗಳಿರುವುದಿಲ್ಲ, ಉತ್ತಮ ಆಹಾರವಿರುವುದಿಲ್ಲ, ಕಲ್ಲು ಮುಳ್ಳುಗಳ ಮೇಲೆ ನಡೆಯಬೇಕಾಗುತ್ತದೆ. ತುಂಬ ಸೂಕ್ಷ್ಮವಾಗಿ ಬೆಳೆದ ನಿನಗೆ ಇದೆಲ್ಲ ಸಾಧ್ಯವಾಗುವುದಿಲ್ಲ. ಇಲ್ಲಿಯೇ ಇರು ನೀನು ಎಂದು ಶ್ರೀರಾಮ ಎಷ್ಟೇ ಹೇಳಿದರೂ ಸೀತೆ ಕೇಳುವುದೇ ಇಲ್ಲ. ಆರ್ಯಪುತ್ರ, ನೀವಿರುವಾಗ ನನಗೇಕೆ ಪ್ರಾಣಿಗಳ ಭಯ? ನೀವಿಲ್ಲದ ಮೇಲೆ ಅತ್ಯಂತ ಮೃದು ಹಾಸಿಗೆ ಕೂಡ ನನ್ನ ಪಾಲಿಗೆ ಮುಳ್ಳಿನ ಹಾಸಿಗೆಯಾಗಿರುತ್ತದೆ. ನಿಮ್ಮೊಂದಿಗೆ ಇರಬೇಕಾದುದು ನನ್ನ ಕರ್ತವ್ಯ. ದಯವಿಟ್ಟು ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದಳು ಸೀತೆ.
ಕೊನೆಗೆ ಶ್ರೀರಾಮ ಒಪ್ಪಲೇಬೇಕಾಗುತ್ತದೆ. ಸೀತೆ ಮತ್ತು ಶ್ರೀರಾಮ ಇಬ್ಬರು ಕಾಡಿಗೆ ಹೊರಟೇ ಬಿಟ್ಟಿರುವುದನ್ನು ಕೇಳಿದ ಲಕ್ಷ್ಮಣ ಓಡೋಡಿ ಬಂದು ಶ್ರೀರಾಮನ ಪಾದದಡಿ ಬಿದ್ದು ಬೇಡಿಕೊಂಡ, ನನ್ನನ್ನು ಬಿಟ್ಟು ಹೋಗಬೇಡ ಅಣ್ಣ, ನಾನು ಕೂಡ ನಿಮ್ಮೊಂದಿಗೆ ಕಾಡಿಗೆ ಬರುತ್ತೇನೆ. ನೀವಿಲ್ಲದ ಈ ಅರಮನೆ ನನಗೆ ನರಕಕ್ಕೆ ಸಮಾನ ಎಂದ. ತನ್ನ ಮತ್ತು ಲಕ್ಷ್ಮಣನ ನಡುವಿನ ಬಾಂಧವ್ಯವನ್ನು ಅರಿತಿದ್ದ ಶ್ರೀರಾಮ ಏನೂ ಹೇಳಲಾರದೆ ಕೆಲವು ಕ್ಷಣ ಸುಮ್ಮನೆ ನಿಂತುಬಿಟ್ಟ. ಆದರೆ ತನ್ನ ಸಲುವಾಗಿ ಲಕ್ಷ್ಮಣ ಎಲ್ಲ ಸುಖಭೋಗಗಳನ್ನು ತ್ಯಜಿಸಿ ಕಾಡಿನಲ್ಲಿ ಕಷ್ಟಪಡುವುದು ಬೇಡವೆನಿಸಿ, ಸೌಮಿತ್ರಿ, ನಾನಂತೂ ಇಲ್ಲಿರಲಾರೆ, ನೀನು ಕೂಡ ಇರದಿದ್ದರೆ ನಮ್ಮ ತಂದೆ ತಾಯಿಯವರನ್ನು ರಕ್ಷಿಸಿ ಅವರನ್ನು ನೋಡಿಕೊಳ್ಳುವವರು ಯಾರು? ನೀನಿಲ್ಲಿಯೇ ಇರು ಎಂದು ಶ್ರೀರಾಮ ಹೇಳಿದಾಗ ಲಕ್ಷ್ಮಣ, ತಂದೆ ತಾಯಿಯರನ್ನು ನೋಡಿಕೊಳ್ಳಲು ಭರತನಿರುತ್ತಾನೆ, ಆದರೆ ನಿಮ್ಮನ್ನು ಮತ್ತು ಪ್ರೀತಿಯ ಅತ್ತಿಗೆ ಸೀತಾಮಾತೆಯನ್ನು ಕಾಡಿನಲ್ಲಿ ನೋಡಿಕೊಳ್ಳುವವರು ಯಾರು? ಅಲ್ಲಿ ನಿಮಗೇನಾದರೂ ಸಹಾಯ ಬೇಕಾದಲ್ಲಿ ನಿಮಗೆ ಯಾರಿರುತ್ತಾರೆ? ನಾನು ನಿಮ್ಮೊಂದಿಗೆ ಬಂದೇ ಸಿದ್ಧ ಎಂದು ಹಠ ಹಿಡಿದ. ಬೇರೇನೂ ಹೇಳಲಾರದೆ ಶ್ರೀರಾಮ ಒಪ್ಪಿಕೊಂಡ. ಲಕ್ಷ್ಮಣ ತಕ್ಷಣ ತನ್ನ ಸ್ವಂತ ತಾಯಿ ಸುಮಿತ್ರೆಗೆ ಮತ್ತು ತನ್ನ ಪತ್ನಿ ಊರ್ಮಿಳಾಳಿಗೆ ವಿಷಯ ತಿಳಿಸಲು ತೆರಳಿದ. ನಂತರ ಕೆಲವೇ ಹೊತ್ತಿನಲ್ಲಿ ಶ್ರೀರಾಮ, ಸೀತೆ ಹಾಗೂ ಲಕ್ಷ್ಮಣ ನಾರು ಮುಡಿಯನ್ನುಟ್ಟು ತಯಾರಾದರು. ಅವರು ತಮ್ಮೊಂದಿಗೆ ತೆಗೆದುಕೊಂಡದ್ದು ಕೇವಲ ಅವರಿಬ್ಬರ ಬಿಲ್ಲು ಬಾಣಗಳನ್ನು ಮಾತ್ರ. ಕ್ಷಣ ಮಾತ್ರದಲ್ಲಿ ಈ ಬೇಸರದ ಸಂಗತಿ ಇಡೀ ಅಯೋಧ್ಯೆಯನ್ನು ಕಾಡ್ಗಿಚ್ಚಿನಂತೆ ತುಂಬಿ ಜನರೆಲ್ಲ ದುಃಖಿತರಾಗಿದ್ದರು. ತಮ್ಮ ರಾಜನಾಗುತ್ತಿರುವುದು ಶ್ರೀರಾಮನಲ್ಲವೆಂಬುದು ಅವರೆಲ್ಲರ ದುಃಖಕ್ಕೆ ಪ್ರಮುಖ ಕಾರಣವಾಗಿದ್ದರೆ, ಸೀತಾ, ರಾಮ ಹಾಗೂ ಲಕ್ಷ್ಮಣರು ಕಾಡಿನಲ್ಲಿ 14 ವರ್ಷಗಳ ಕಾಲ ಆ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಹೇಗೆ ಬಾಳುತ್ತಾರೆಂಬುದು ಅವರೆಲ್ಲರ ಚಿಂತೆಗೆ ಕಾರಣವಾಗಿತ್ತು. ಮಕ್ಕಳಿಗಾಗಿ ರಾಮಾಯಣದ ಮುಂದಿನ ಭಾಗವನ್ನು ಭಾಗ 6ರಲ್ಲಿ ನೋಡೋಣ. ನಿರೀಕ್ಷಿಸಿ. ಧನ್ಯವಾದಗಳು.